ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೋಡಿ, ನೀವೆಲ್ಲ ಒಂದು ವಿಚಾರನ ಸರಿಯಾಗಿ ಗಮನ ಇಟ್ಟು ಕೇಳಿ. ಮುಂದಿನ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತ ನಮ್ಮ ರಾಜಕೀಯ ವಿರೋಧಿಗಳ ವೈಯಕ್ತಿಕ ವಿಚಾರಗಳನ್ನು ಎಲ್ಲೂ ಪ್ರಸ್ತಾಪ ಮಾಡೋ ಹಾಗಿಲ್ಲ. ಇದ್ರ ಬಗ್ಗೆ ಎಚ್ಚರವಾಗಿರ್ಬೇಕು ನೀವು, ಆಯಿತಾ? ಸರಿ, ನೀವು ಹೊರಡಿ. ನಮಸ್ಕಾರ. ಸರ್, ನಿವೇದಿತಾ ಮೇಡಮ್ ಅವ್ರು ಬಂದಿದ್ದಾರೆ. ಹೌದಾ? ಕರೀರಿ. ಗೀರ್ವಾಣಿ, ಏನ್ರಿ? ನಿವೇದಿತಾ ಅವ್ರು ಬರ್ತಾ ಇದ್ದಾರೆ, ಪಾಂಚಜನ್ಯ ಚಾನಲ್ MD. ನಮಸ್ಕಾರಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನು ತಗೋತೀರಾ ನಿವೇದಿತಾ? ಕಾಫಿ, ಟೀ? ಏನು ಬೇಡ ಮೇಡಮ್, ಮನೆಯಿಂದ ಎಲ್ಲ ಮುಗಿಸ್ಕೊಂಡೆ ಹೊರಟೆ. ಹೇಗಿದೆಯಮ್ಮ ನಿವೇದಿತಾ? ಪರವಾಗಿಲ್ಲ ಸರ್. ಹೇಗೆ ನಡೀತಾ ಇದೆ ಪಾಂಚಜನ್ಯ ಚಾನಲ್ ಕೆಲಸ? ಪರವಾಗಿಲ್ಲ, ನಡೀತಾ ಇದೆ ಸರ್. ಈಗ ನೀನು ಚಾನಲ್ MD, ಹೇಗಿದೆ ಪೋಸ್ಟು? ಏನನ್ಸುತ್ತೆ? ಪೋಸ್ಟ್ ಏನು ಸರ್, MD. ಆದರೆ ಪಾಂಚಜನ್ಯ MD ಪೋಸ್ಟು ಅಷ್ಟೊಂದೇನು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇಲ್ಲ ನನಗೆ. ವಿಜಯಘೋಷ ಚಾನಲಲ್ಲಾದರೆ ಪವರ್ಸು ನಮ್ಮ ಕೈಲಿರ್ತಿತ್ತು. ನಾವು ಮಾಡಿದ ಕಂಪ್ನಿ ಪಾಲಿಸೀಸ್ ಪ್ರಕಾರ ನಾವು ಆ ಚಾನಲ್ನ ನಡೆಸ್ತಾ ಇದ್ವಿ. ಆದರೆ ಈಗ 2 ಚಾನಲ್ ಮರ್ಜ್ ಆಗಿದೆ, 2 ರೈವಲ್ ಚಾನಲ್ಸು. 2 ಚಾನಲ್ಗಳ ಪಾಲಿಸೀಸು ಬೇರೆ ಬೇರೆ ಥರ ಸರ್. ಒಬ್ಬರು ಹೇಳಿದ್ದು ಇನ್ನೊಬ್ರಿಗಾಗಲ್ಲ. ಈಗ ಆ 2 ಕಂಪ್ನಿಗಳನ್ನ ಮರ್ಜ್ ಮಾಡಿರೋದ್ರಿಂದ 2 ಕಂಪ್ನಿಗಳನ್ನ ಒಂದು ಪಾಲಿಸಿ ಕೆಳಗೆ ತರೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಸರ್, ನೀವು ನಮ್ಮ ಚಾನಲ್ ಕಡೆ ಬರಲೇ ಇಲ್ಲ. ಬನ್ನಿ ಸರ್ ಒಂದ್ಸಲಿ ನಮ್ಮ ಚಾನಲ್ಗೆ. ಹ್ಞೂ, ಆಗಲಿ, ಬರ್ತೀನಿ. ನಂಗೆ ಗೊತ್ತು ಸರ್, ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ, ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ. ಆದರೂ ಒಂದ್ಸಲಿನಾದರೂ ನಮ್ಮ ಚಾನಲ್ ಕಡೆಗೆ ಬಂದರೆ ನಮಗೂ ಖುಷಿ ಆಗುತ್ತೆ ಸರ್. ನೀವು ಇನಾಗ್ರೇಷನ್ಗೂ ಬರಲಿಲ್ಲ. ಆಗಲಿ, ಬರ್ತೀನಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಬರೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾಕೋ ಇತ್ತೀಚೆಗೆ ನನ್ನ ಮನಸ್ಸು ಸ್ವಲ್ಪ ಸರಿಯಾಗಿಲ್ಲ. ನಿವೇದಿತಾ, ಒಂದು ವಿಚಾರ ಹೇಳಬೇಕು. ಆ ಗ್ಲಾಮರ್ ಟ್ಯಾಬ್ಲೆಟ್ ವಿಚಾರ ಗೊತ್ತಲ್ವಾ? ಅದರಲ್ಲಿ ನನ್ನ ಮಗನ ಬಗ್ಗೆ, ಸಿದ್ಧಾಂತ್ ಬಗ್ಗೆ ತುಂಬ ಕೆಟ್ಟದಾಗಿ ಬರೆದು ಬಿಟ್ಟಿದ್ದಾರೆ. ಅವ್ನು ನನ್ನ ಮಗ ಅಂತ ಹೇಳ್ಕೊತಾ ಇಲ್ಲ. ಈಸ್ ಎ ರಿಯಲಿ ಡೀಸೆಂಟ್ ಫೆಲೋ. ಪಾಪ ಅವನ ಮೇಲೆ ಏನೇನೋ ಬರೆದು ಬಿಟ್ಟಿದ್ದಾರೆ. ಅವನು ಎಷ್ಟು ನೊಂದ್ಕೊಂಡು ಬಿಟ್ಟಿದ್ದಾನೆ ಗೊತ್ತಾ? ನೊಂದ್ಕೊಳ್ಳೋದು ಸಹಜ ಸರ್. ನನಗೆ ಗೊತ್ತು ಸರ್ ಸಿದ್ಧಾಂತ್ ಅವರು ಎಷ್ಟು ಸಭ್ಯರು ಅಂತ. ಇನ್ಫ್ಯಾಕ್ಟ್ ನಾನು ವಿಜಯಘೋಷ ಚಾನಲಲ್ಲಿ ಅವ್ರ ಬಗ್ಗೆ, ಅವ್ರ ಕಾಲ್ ಸೆಂಟರ್ ಬಗ್ಗೆ ಪ್ರೋಗ್ರಾಮ್ ಮಾಡಿಸಿದ್ದೆ ಸರ್. ತುಂಬಾ ಹಂಬಲ್ ಮನುಷ್ಯ. ಈ ಸೌಜನ್ಯದು ಇನ್ಸಿಡೆಂಟ್ ಆಯ್ತಲ್ಲ ಸರ್, ಆ ನ್ಯೂಸ್ನ ನಮ್ಮ ಚಾನಲಲ್ಲೂ ಟೆಲಿಕಾಸ್ಟ್ ಮಾಡಬೇಕು ಅಂತ ತುಂಬಾ ಒತ್ತಡ ಇತ್ತು. ಸಿದ್ಧಾಂತ್ ಅವರು ಕ್ಯಾರೆಕ್ಟರ್ಲೆಸ್ ಅಲ್ಲ ಅಂತ ಗೊತ್ತಿದ್ರೂ TRPಗೋಸ್ಕರ ಅಂತ ನ್ಯೂಸ್ನ ಟೆಲಿಕಾಸ್ಟ್ ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ ಸರ್. ಅದಕ್ಕೋಸ್ಕರ ಅದನ್ನು ಟೆಲಿಕಾಸ್ಟ್ ಮಾಡೋಕ್ಕೆ ನಾನು ಬಿಡಲಿಲ್ಲ ಸರ್. ಥ್ಯಾಂಕ್ ಯು ನಿವೇದಿತಾ. ಇಟ್ಸ್ ಓಕೆ ಮೇಡಮ್. ನೋಡು ನಿವೇದಿತಾ, ಇತ್ತೀಚೆಗೆ ಆ ಟ್ಯಾಬ್ಲಾಯ್ಡಲ್ಲಿ ಹಾಕಿ ಬರೆದ ಮೇಲೆ, ಜೊತೆಗೆ ಆ ಮಹಿಳಾ ಸಂಘಟನೆಯವರು ನಮ್ಮ ಸಿದ್ಧಾಂತ್ ಆಫೀಸಲ್ಲಿ ಬಂದು ಗಲಾಟೆ ಮಾಡಿದ್ಮೇಲೆ ಪಾಪ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ. ಕಾನ್ಫಿಡೆನ್ಸೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಆ್ಯಕ್ಟಿವ್ ಆಗಿದ್ದ, ಏನು ಕಥೆ. ಅವನೀಗ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ ನನಗೆ. ನನಗೂ ಅರ್ಥ ಆಗುತ್ತೆ ಸರ್. ಆದರೆ ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಈಗ ಎಲೆಕ್ಷನ್ ಹತ್ತಿರ ಬರ್ತಿರೋದ್ರಿಂದ ನಿಮ್ಮ ಇಮೇಜ್ ಹಾಳು ಮಾಡೋದಕ್ಕೆ ಯಾರೋ ಬೇಕು ಅಂತ ಈ ಥರ ಮಾಡಿರ್ತಾರೆ ಸರ್. ಇರಬಹುದು. ಅದಕ್ಕೆ ನಾನು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಏನು ಸರ್? ಬರೋ ಎಲೆಕ್ಷನ್ನಲ್ಲಿ ನಾನು ಕಂಟೆಸ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ.
ಯಾಕೆ ಸರ್? ಎಲೆಕ್ಷನ್ ಅಂದರೆ ಇದೆಲ್ಲ ಮಾಮೂಲಿ ಅಲ್ವಾ ಸರ್? ಸರ್, ಈಗ ನೀವು CM ಪೋಸ್ಟ್ಗೆ ಸ್ಟ್ರಾಂಗ್ ಕಂಟೆಂಡರು. ನಿಮ್ಮ ತೇಜೋವಧೆ ಮಾಡೋಕ್ಕೆ ಕಾಯ್ಕೊಂಡಿರ್ತಾರೆ ಸರ್. ನೀವಿವಾಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಅಂದರೆ ನಿಮ್ಮ ಹೆಸರು ಹಾಳು ಮಾಡಿದವ್ರಿಗೆ ನೀವೇ ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಾಗಲ್ವಾ ಸರ್? ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಲೀಡರು ಸರ್. ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ವಾ ಸರ್? ಇರಬಹುದು ನಿವೇದಿತಾ, ಆದರೆ ನನ್ನ ಮಗನ ಬಗ್ಗೆ ಬಂದಿದೆಯಲ್ಲ ಟ್ಯಾಬ್ಲಾಯ್ಡಲ್ಲಿ, ಅದರ ಬಗ್ಗೆ ನನಗೆ ತುಂಬ ಬೇಜಾರಾಗೋಗಿದೆ. ಎಲೆಕ್ಷನ್ ನಿಲ್ತಾ ಇರೋ ನಾನು, ಆದರೆ ಅವನ ತೇಜೋವಧೆ ಯಾಕೆ ಮಾಡಬೇಕು? ಈ ರೀತಿ ನೋವುಗಳನ್ನೆಲ್ಲ ಅನುಭವಿಸಿ ಸಾಕಾಗೋಗಿದೆ. ಪಾಪ ಸಿದ್ಧಾಂತ ತುಂಬ ಅಪ್ಸೆಟ್ ಆಗೋಗಿದ್ದಾನೆ. ಸರ್, ನೀವಿವಾಗ ದುಃಖ ಪಡ್ತಿದ್ದೀರಲ್ವಾ ಸರ್? ನೀವು ಹೀಗೆ ದುಃಖ ಪಡಲಿ ಅಂತಾನೆ ಯಾರೋ ಬೇಕು ಅಂತ ಸಿದ್ಧಾಂತ ಅವ್ರ ಮೇಲೆ ಈ ರೀತಿ ಕೆಟ್ಟ ಅಲಿಗೇಷನ್ಸ್ಗಳನ್ನ ಮಾಡಿರೋದು. ಇದರಿಂದನೇ ಅರ್ಥ ಆಗ್ತಿದೆ ಅಲ್ವಾ ಸರ್, ನಿಮ್ಮ ಪಾಪ್ಯುಲಾರಿಟಿ ಕಡಿಮೆ ಮಾಡೋಕ್ಕೆ ಈ ರೀತಿ ಮಾಡಿರೋದು ಅಂತ. ಹೌದು, ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಕೂಡ ಆಗಿರ್ಬೋದು. ನೀವು ಹೇಳ್ತಿರೋದು ಸತ್ಯ ಸರ್. ಸಿದ್ಧಾಂತ ಅವ್ರ ಬಗ್ಗೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದ ಮೇಲೆ ನಿಮ್ಮ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಅಂತ ನಮಗೂ ರಿಪೋರ್ಟ್ಸ್ ಬಂದಿದೆ. ಆದರೆ ನನಗೇನು ಅನ್ಸುತ್ತೆ ಗೊತ್ತಾ ಸರ್, ಇದೆಲ್ಲ ತಾತ್ಕಾಲಿಕ ಅಂತ ಅನಿಸುತ್ತೆ. ತಾತ್ಕಾಲಿಕ ಆದರೂ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗಿರೋದು ನಿಜ ಅಲ್ವಾ? ಇರ್ಬೋದು ಸರ್. ಸರ್, ನಾನೀಗ ಅದೇ ವಿಚಾರ ಮಾತಾಡೋದಕ್ಕೆ ಅಂತ ನಿಮ್ಮ ಮನೆಗೆ ಬಂದಿದ್ದು. ಸರ್, ಸಿದ್ಧಾಂತ್ ಅವ್ರ ಬಗ್ಗೆ ಟಿ ವಿಲಿ ಪೇಪರ್ನಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮ ಪಾಪ್ಯುಲಾರಿಟಿ 45% ಇತ್ತು. ಆದರೆ ಈಗ ಅದು 25%ಗೆ ಇಳಿದ್ಬಿಟ್ಟಿದೆ. ನಿಮ್ಮ ಪಾಪ್ಯುಲಾರಿಟಿ ಹೀಗೆ ಕಡಿಮೆ ಆಗಬಾರ್ದಾಗಿತ್ತು, ಆದರೆ ಯಾರ್ದೋ ಕುತಂತ್ರದಿಂದ ಕಡಿಮೆ ಆಗಿದೆ. ನಾವು ನಿಮ್ಮನ್ನು ಬಿಟ್ಕೊಡೋದಕ್ಕೆ ಸಿದ್ಧವಾಗಿಲ್ಲ ಸರ್. ನಮಗೆ ನಿಮ್ಮಂಥ ಲೀಡರ್ಸ್ ಬೇಕು. ನಿನ್ನ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್ ನಿವೇದಿತಾ. ಸರ್, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ವಿಶ್ವಾಸ ಇದೆ ಅನ್ನೋದಾದರೆ ಈಗ ಮುಂದೆ ಬರೋ ಎಲೆಕ್ಷನ್ಸಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು. ಹೇಳಿದ್ನಲ್ಲ ಸರ್, ನಮಗೆ ನಿಮ್ಮಂಥ ಲೀಡರ್ ಬೇಕೇ ಬೇಕು. ಆಯಿತು ಬಿಡಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಈಗ ನಿಮ್ಮ ಕಡಿಮೆ ಆಗಿರೋ ಪಾಪ್ಯುಲಾರಿಟಿನ ರೈಸ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದೀನಿ ಸರ್. ಅದ್ರ ಬಗ್ಗೆ ಮಾತಾಡೋಣ ಅಂತಿದ್ದೆ. ಏನು, ಪಾಪ್ಯುಲಾರಿಟಿ ರೈಸ್ ಮಾಡೋಕ್ಕೂ ಒಂದು ಪ್ರೋಗ್ರಾಮ್ ಅಂತ ಇರುತ್ತಾ? ಬೇಡ ಬಿಡು. ಯಾಕೆ ಸರ್? ನಿವೇದಿತಾ, ನಿನಗೆ ನೆನಪಿರಬಹುದು, ಹಿಂದೆ ಒಂದು ಸಲ ನನ್ನ ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದರು, ನನ್ನ ಇಮೇಜ್ ಹಾಳು ಮಾಡೋಕ್ಕೆ. ನಾನು ದುಡ್ಡು ಕೊಟ್ಟು ಮುನಿಯಪ್ಪನವ್ರಿಗೆ ನಮ್ಮ ಪಕ್ಷಕ್ಕೆ ಕರೆಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಅಂತ. ನನ್ನ ಇಮೇಜ್ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ನನ್ನ ಇಮೇಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಯಾವುದೇ ಥರದ ಕಾರ್ಯಕ್ರಮಗಳು ಹಾಕ್ಕೊಳ್ಳಿಲ್ಲ. ಈಗಲೂ ಅಷ್ಟೇ, ಯಾವುದೇ ಥರದ ಕಾರ್ಯಕ್ರಮ ನನಗೆ ಬೇಕಾಗಿಲ್ಲ. ನಾನು ನಂಬಿರೋದು ನನ್ನ ಆದರ್ಶಗಳನ್ನ, ನನ್ನ ತತ್ವಗಳನ್ನು. ಅದೇ ನನಗೆ ಮಾರ್ಗದರ್ಶನ, ಬೇರೆ ಯಾವುದು ಬೇಡ ನನಗೆ. ನಿವೇದಿತಾ, ನೀನೇನೋ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡೆ ನನ್ನ ಬಗ್ಗೆ ಪಾಸಿಟಿವ್ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದೀಯ. ಆದರೆ ಆ ಕಾರ್ಯಕ್ರಮ ನೋಡಿದ ಜನ ಏನನ್ಕೋತಾರೆ ಹೇಳು? ನನ್ನ ಇಮೇಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನೇ ಆ ಕಾರ್ಯಕ್ರಮ ನಿನ್ನ ಕೈಯಲ್ಲಿ ಮಾಡಿಸಿದ್ದೀನಿ ಅಂದ್ಕೊಳ್ಳೋದಿಲ್ವಾ? ನಿವೇದಿತಾ, ನನ್ನ ಬಗ್ಗೆ ಈ ಕಾರ್ಯಕ್ರಮ ಅದೆಲ್ಲ ಬಿಟ್ಬಿಡಮ್ಮ ನೀನು. ಸಿದ್ಧಾಂತಿಗೆ ಅನ್ಯಾಯ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವನ ಮೇಲೆ ಬಂದಿರೋ ಆಪಾದನೆಗಳು ಸುಳ್ಳು ಅಂತ ಪ್ರೂವ್ ಮಾಡೋ ಅವಕಾಶ ಮುಂದೆ ಸಿಗುತ್ತೆ, ಅದು ನನಗೆ ಗೊತ್ತು. ನಾನು ಅದಕ್ಕೋಸ್ಕರ ಕಾಯ್ತೀನಿ. ನೀವು ಹೇಳ್ತಿರೋದು ಸರಿಯಾಗಿದೆ ಸರ್. ನಾನು ಯಾವ ಪ್ರೋಗ್ರಾಮು ಮಾಡೋದಿಲ್ಲ. ಆದರೆ ಯಾವ ಸಮಯದಲ್ಲಿ ನನ್ನಿಂದ ಏನೇ ಸಹಾಯ ಬೇಕಾದರೂ ಕೇಳಿ ಸರ್, ನಾನು ಸಹಾಯ ಮಾಡೋಕ್ಕೆ ಸಿದ್ಧವಾಗಿರ್ತೇನೆ. ಓಕೆ ನಿವೇದಿತಾ, ಥ್ಯಾಂಕ್ ಯು ವೆರಿ ಮಚ್.
ಮೇಡಮ್, ಹಾಂ ನೀರಜ್. ಸಿದ್ಧಾಂತ್ ದೇಸಾಯಿ ಅವರು ಬಂದಿದ್ದಾರೆ ಮೇಡಮ್. ಸಿದ್ಧಾಂತ? ಹೌದು ಮೇಡಮ್, ತಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ, ಕಳಿಸಿ. ಸರಿ ಮೇಡಮ್. ಹಲೋ ಮೃಣಾಲಿನಿ. ಹಾಯ್, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಏನು ಬಂದಿದ್ದು? ಅದು ನೆನ್ನೆ ನಿಮ್ಮದು ಮಿಸ್ಡ್ ಕಾಲ್ ಇತ್ತು, ನಾನು ಗಮನಿಸಿರಲಿಲ್ಲ, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಏನು ವಿಷಯ? ಹಾಂ, ನೀವು ನನ್ನ ರಿಸರ್ಚ್ ಸಂಬಂಧಪಟ್ಟಾಗೆ ಭಾರತ್ ಯೂನಿವರ್ಸಿಟಿಯವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ರಲ್ಲ, ಆ HOD ಅವ್ರ ನಂಬರ್ ಬೇಕಿತ್ತು. ಹಾಂ, ಆ HOD ನಂಬರ್ ಕೊಡ್ತೀನಿ, ತಗೊಳ್ಳಿ. 879356 495. ಓಕೆ, ಥ್ಯಾಂಕ್ ಯು. ಇದು ನೀವು ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ? ಫೋನ್ ಮಾಡೇ ಹೇಳ್ಬೋದಾಗಿತ್ತು, ಆದರೆ ಮನಸ್ಸು ತುಂಬ ಮಂಕಾಗಿತ್ತು. ನಿಮ್ಮ ಜೊತೆ ಮಾತಾಡಿದ್ರೆ ಸಮಾಧಾನ ಸಿಗ್ಬೋದು ಅನ್ನಿಸ್ತು, ಅದಕ್ಕೆ ಬಂದೆ. ನನಗೆ ಗೊತ್ತು ನಾನು ನಿಮ್ಮ ಮನೆಗೆ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ, ಆದರೂ ಬರ್ದೇ ಇರೋಕ್ಕಾಗಲಿಲ್ಲ ನನಗೆ. ನಿಮ್ಮ ಮಿಸ್ಡ್ ಕಾಲ್ ಇತ್ತಲ್ಲ, ಆ ನೆಪ ಸಿಕ್ತು, ಬಂದೆ. ಮುಗೀತು ಅನಿಸುತ್ತೆ ಮಾತು. ಇಲ್ಲ, ಇನ್ನೊಂದೆರಡು ವಿಚಾರ ಮಾತಾಡಬೇಕು ನಿಮ್ಮ ಜೊತೆಗೆ. ಮಾಡದೇ ಇರೋ ಪಾಪಕ್ಕೆ ಬಹಿರಂಗವಾಗಿ ಶಿಕ್ಷೆ ಅನುಭವಿಸೋದಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ ಮೃಣಾಲಿನಿ. ಬದುಕು ಬೇಡ ಅನಿಸುತ್ತೆ, ಕಣ್ಣಲ್ಲಿ ನೀರು ತುಂಬತ್ತೆ, ನಿದ್ದೆ ಬರಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನನ್ನ ಬಗ್ಗೆ ಗ್ಲಾಮರ್ ಟ್ಯಾಬ್ಲಾಯ್ಡ್ನಲ್ಲಿ ಬರ್ತಿರೋದನ್ನು ಓದಿರ್ತೀರಾ ಅನ್ಕೋತೀನಿ. ಮಾಡದೇ ಇರೋ ಪಾಪದ ಆಪಾದನೆ ನನ್ನ ಮೇಲೆ ಬಂದಿದೆ ಮೃಣಾಲಿನಿ. ಮನಸ್ಸಿಗೆ ತುಂಬ ಹಿಂಸೆ ಅನ್ನಿಸ್ತಿದೆ. ನಿಮಗೂ ಆ ಬಗ್ಗೆ ನನ್ನ ಮೇಲೆ ತಪ್ಪು ಅಭಿಪ್ರಾಯಗಳಿದೆ. ಅದನ್ನೆಲ್ಲ ದೂರ ಮಾಡೋದಕ್ಕೆ ಅಂತಲೇ ನಾನು ಬಂದಿದ್ದೀನಿ. ತಪ್ಪು ತಿಳ್ಕೊಬೇಡಿ ಸಿದ್ಧಾಂತ್, ನಿಮಗೆ ಹಿಂಸೆ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಹಾಗಂತ ನಿಮ್ಮ ಮೇಲೆ ಮಾಡದೇ ಇರೋ ಪಾಪದ ಆರೋಪ ಬಂದಿದೆ ಅಂತ ಮಾತ್ರ ಹೇಳಬೇಡಿ. ನನಗೆ ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ ಅಂತ ಹೇಳ್ತಿರಲ್ಲ, ಯಾವ್ದು ತಪ್ಪು ಅಭಿಪ್ರಾಯ ಹೇಳಿ? ಸೌಜನ್ಯಗೆ ನೀವು ಅಸಭ್ಯವಾದ ಮೆಸೇಜ್ಗಳನ್ನು ಕಳಿಸಿರೋದು ಸುಳ್ಳ ಹಾಗಾದರೆ? ಖಂಡಿತ ಸುಳ್ಳು. ಅಲ್ಲ, ಒಂದು ಕಾಲದಲ್ಲಿ ನೀವು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರಿ. ನನ್ನ ಬಗ್ಗೆ TV, ನ್ಯೂಸ್ ಪೇಪರ್ನಲ್ಲಿ ಬಂದಿರೋದನ್ನೆಲ್ಲ ನೀವು ನಂಬಾರ್ದು. ನಿಮಗೆ ನಾನು ಅರ್ಥ ಆಗಿಲ್ವಾ? ನೀವು ನನಗೆ ಅರ್ಥ ಆಗಿಲ್ಲ ಅಂತಲೇ ಇಟ್ಕೊಳ್ಳಿ. ನಿಮ್ಮನ್ನು ನೀವು ನನಗೆ ಅರ್ಥ ಮಾಡಿಸೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನನ್ನ ಬಗ್ಗೆ ಯಾರು ಏನೇ ತಪ್ಪಾಗಿ ಯೋಚನೆ ಮಾಡಲಿ, ನಾನು ಅದನ್ನು ಸಹಿಸ್ಕೋತೀನಿ. ಈವನ್ ಗ್ಲಾಮರ್ ಟ್ಯಾಬ್ಲಾಯ್ಡಲ್ಲಿ ನೆನ್ನೆ ಮೊನ್ನೆ ನನ್ನ ಬಗ್ಗೆ ಬರೆದಿರೋದನ್ನೆಲ್ಲ ಸತ್ಯ ಅಂತ ಅಂದ್ಕೊಂಡು ಕೆಲವು ಮಹಿಳಾ ಸಂಘದವರು ಬಂದು ನಮ್ಮ ಆಫೀಸ್ನಲ್ಲಿ ಗಲಾಟೆ ಮಾಡಿದ್ರು. ಆಫೀಸಿಗೆ ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ಸು, ಪೋಸ್ಟರ್ಸ್ನೆಲ್ಲ ನಾಶ ಮಾಡಿದ್ರು. TV, ಪೇಪರ್ನವರು ಅದನ್ನು ಕವರ್ ಮಾಡಿದ್ರು. ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅದರಿಂದ. ಅವ್ರ ನೂಕುನುಗ್ಗಾಟದಲ್ಲಿ ನಾನು ಕೆಳಗೆ ಬಿದ್ದುಬಿಟ್ಟೆ. ಹಣೆಗೆ ಸ್ವಲ್ಪ ಪೆಟ್ಟಾಯಿತು. ಆ ನೋವನ್ನೆಲ್ಲ ನಾನು ಸಹಿಸ್ಕೋಬಲ್ಲೆ ಮೃಣಾಲಿನಿ. ಆದರೆ ನಿಮ್ಮ ದೃಷ್ಟಿನಲ್ಲಿ ನಾನು ಕೆಟ್ಟವನು, ಚಾರಿತ್ರ್ಯಹೀನ, ಕೆಟ್ಟ ವ್ಯಕ್ತಿತ್ವದವನು ಅಂತ ಅನ್ನಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ತಡ್ಕೊಳಕ್ಕಾಗಲ್ಲ, ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಅರೆ, ಇರೋ ವಿಚಾರ ಯಾರಾದರೂ ಹೇಳಿದ್ರೆ
ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನೀವು? ಮೃಣಾಲಿನಿ ಪ್ಲೀಸ್ ದಯವಿಟ್ಟು ವ್ಯಂಗ್ಯ ಮಾಡಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ನಿಮ್ಮ ಜೊತೆ ಸ್ನೇಹದಿಂದ ಓಡಾಡ್ತಿದ್ನಲ್ಲ, ಆಗ ನಿಮ್ಮ ಆದರ್ಶ, ನಿಮ್ಮ ವ್ಯಕ್ತಿತ್ವ, ಇಷ್ಟು ಚಿಕ್ಕ ವಯಸ್ಸಿಗೆ ರೈತರಿಗೆ ಸಹಾಯ ಆಗಲಿ ಅಂತ ಡ್ರಾಪ್ಸ್ ಕಂಡಿಡಿದು ನೀವು ಸಾಧನೆ ಮಾಡಿದ್ದು, ಇದನ್ನೆಲ್ಲ ನೋಡಿ ನಿಮ್ಮ ಬಗ್ಗೆ ಒಂದು ಗೌರವ, ಅಭಿಮಾನ ಹುಟ್ಟಿತು. ನನಗೆ ಗೊತ್ತಿಲ್ಲದೆ ನಿಮ್ಮನ್ನು ಇಷ್ಟಪಡೋದಕ್ಕೆ ಶುರು ಮಾಡಿಬಿಟ್ಟೆ. ಎಷ್ಟೋ ಸಾರಿ ಅಂದ್ಕೊಂಡಿದ್ದೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ. ಆದರೆ ಅದೇ ವೇಳೆಗೆ ನಿಮಗೆ ಭುವನ್ ದಾಸ್ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ಗೊತ್ತಾಯಿತು. ಭುವನ್ ದಾಸ್ ಅವರು ನನಗಿಂತ ಉತ್ತಮ ಜಾಗದಲ್ಲಿರೋರು. ನಿಮ್ಮ ಕುಟುಂಬದ ಸಂಬಂಧಗಳಿಂದ ಮತ್ತು ರಾಜಕೀಯವಾಗಿ ನಿಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು. ನಾನು ಎಷ್ಟೇ ಆಗಲಿ ದೂರದವನು. ನೀವು ನನಗಿಂತ ಹೆಚ್ಚಾಗಿ ಭುವನ್ ದಾಸ್ ಅವ್ರ ಜೊತೆಗೆ ಸುಖವಾಗಿ ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಮೇಲೆ ನನಗಿದ್ದ ಪ್ರೀತಿನ ವ್ಯಕ್ತಪಡಿಸೋಕೆ ಹೋಗಲಿಲ್ಲ, ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ಟೆ. ಅಂಥವ್ನು ನಾನು. ಈಗ ನೀವೇ ಹೇಳಿ ಮೃಣಾಲಿನಿ, ನಿಮ್ಮ ಪರಿಚಯ ಆದಾಗಿಂದ ಇವತ್ತಿನವರೆಗೂ ನಿಮ್ಮ ಜೊತೆ ಯಾವತ್ತಾದರೂ ಸಲಿಗೆಯಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನ? ಇಲ್ಲ ತಾನೆ? ಅಂಥವನು ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ನಮ್ಮ ಆಫೀಸಿಗೆ ಬರೋ ಸೌಜನ್ಯಂಗೆ ಅಸಭ್ಯವಾದ ಮೆಸೇಜಸ್ ಕಳಿಸ್ತೀನಿ ಅಂದರೆ ಹೇಗೆ ನಂಬ್ತೀರಾ ನೀವು? ನಾನು ಅಷ್ಟು ಕೆಟ್ಟವನಾಗಿದ್ದರೆ ನಾನು ಇಷ್ಟಪಟ್ಟೆ ನಿಮ್ಮನ್ನು ಭುವನ್ ದಾಸ್ ಅವ್ರ ಜೊತೆಗೆ ಮದುವೆ ಆಗೋದಕ್ಕೆ ಬಿಡ್ತಿದ್ನ? ಏನಾದರೂ ನೆಪ ಹುಡುಕಿ ನಿಮ್ಮಿಬ್ಬರು ಮದುವೆ ಕ್ಯಾನ್ಸಲ್ ಆಗೋ ಹಾಗೆ ಮಾಡ್ತಿದ್ದೆ. ಎಷ್ಟೋ ಸಂದರ್ಭಗಳು ನನ್ನ ಮುಂದೆ ಬಂದಿದ್ವು ಅಲ್ವಾ? ಸಾರಿ ಸಿದ್ಧಾಂತ್, ಇಲ್ಲಿ ನಿಮ್ಮ ಮಾತನ್ನು ಕೇಳಿಕೊಂಡು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ನಾನು ಭುವನ್ ಖಂಡಿತ ಇಷ್ಟರಲ್ಲೇ ಮದುವೆ ಆಗ್ತೀವಿ. ಒಂದು ಮಾತು ಹೇಳ್ತೀನಿ ಸಿದ್ಧಾಂತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಒಂದಲ್ಲ ಒಂದು ದೌರ್ಬಲ್ಯಗಳಿರುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಕೃತಿ ಇದೆ. ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ನೀವು ಕೂಡ ಎಷ್ಟೋ ವಿಚಾರದಲ್ಲಿ ಒಳ್ಳೆಯವರೇ. ನಿಮ್ಗೊಂದು ವಿಷಯ ಗೊತ್ತಾ ಸಿದ್ಧಾಂತ್? ನೀವು ಹೇಳಿದ್ರಲ್ಲ, ಸೌಜನ್ಯಗೆ ಅಸಭ್ಯವಾಗಿ ಮೆಸೇಜ್ ಕಳಿಸಿದ್ದೀನಿ ಅಂತ ಗ್ಲಾಮರ್ ಟ್ಯಾಬ್ಲೆಟಲ್ಲಿ ಬಂತು, ಅದರಿಂದ ಮಹಿಳಾ ಸಂಘದವ್ರು ಗಲಾಟೆ ಮಾಡಿದ್ರು, ಟಿ ವಿಲಿ ಬಂತು, ಪೇಪರಲ್ಲಿ ಬಂತು, ಅದರಿಂದ ನನಗೆ ತುಂಬ ಅವಮಾನ ಆಯಿತು, ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಂತ. ಆ ವಿಚಾರದಲ್ಲಿ ನಿಮಗಿಂತ ಹೆಚ್ಚಿನ ನೋವು, ಮನಸ್ಸಿಗೆ ಹಿಂಸೆ ನನಗಾಗಿದೆ ಗೊತ್ತಾ? ಸೌಜನ್ಯಗೆ ನೀವು ಅಸಭ್ಯವಾದ ಮೆಸೇಜ್ಗಳನ್ನು ಕಳಿಸಿದ್ದೀರಾ ಅಂತ ಗೊತ್ತಾಗೋವರೆಗೂ ನಾನು ನಿಮ್ಮನ್ನ ತುಂಬ ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದೆ. ಆದರೆ ಗೊತ್ತಾದ ಮೇಲೆ ನಮ್ಮ ಮನಸ್ಸಲ್ಲಿ ಎತ್ತರವಾದ ಸ್ಥಾನದಲ್ಲಿರೋರು ಪಾತಾಳಕ್ಕೆ ಬಿದ್ದಾಗ ಮನಸ್ಸಿಗೆ ನೋವಾಗೋದು ಬಿದ್ದೋರ್ಗಲ್ಲ ಸಿದ್ಧಾಂತ್, ನಮಗೆ. ಅಲ್ಲ ಮೃಣಾಲಿನಿ, ನಾನು ಏನು ಹೇಳ್ತೀನಿ ಅಂತ ನೀವು ಕೇಳಿಸ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತೆ. ಇನ್ನು ನಿಮ್ಮ ಕಣ್ಣೀರಾಗಲಿ, ಪಾಪ ನಿವೇದನೆ ಆಗಲಿ ನಮ್ಮಿಬ್ಬರನ್ನ ಮೊದಲಿನ ಹಾಗೆ ಇರುವಾಗ ಮಾಡಲ್ಲ. ಸ್ವತಃ ಸೌಜನ್ಯನೇ ನಿಮ್ಮಿಂದ ಆಕೆಗಾಗ್ತಾ ಇರೋ ತೊಂದರೆನ ನನ್ನ ಎದುರುಗಡೆ ಹೇಳ್ಕೊಂಡಿದ್ದಾರೆ. ಯಾವ ಹೆಣ್ಮಗಳಾದರೂ ಇಂಥ ವಿಚಾರನ ಸಂಕೋಚ ಬಿಟ್ಟು ಹೇಳ್ಕೋತಾರ? ಸೌಜನ್ಯ ಸುಳ್ಳು ಹೇಳಿದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಕಣ್ಣೀರು ಹಾಕ್ಕೊಂಡು ಹೇಳಿದ್ರು ಅವರು. ಹೆಣ್ಣಿನ ಕಣ್ಣೀರು ತಾನು ಸತ್ಯವಂತ ಅಂತ ಹೇಳೋ ಗಂಡಿನ ಅಟ್ಟಹಾಸಕ್ಕಿಂತ ಹೆಚ್ಚು ನಂಬಿಕೆ ಹುಟ್ಟಿಸುತ್ತೆ. ನೋಡಿ, ಇನ್ನೂ ನೀವು ನಿಮ್ಮನ್ನ ಒಳ್ಳೆಯವರು,
ಒಳ್ಳೆ ವ್ಯಕ್ತಿತ್ವ ಇರೋರು ಅಂತ ನಂಬಿಸೋ ಪ್ರಯತ್ನ ಮಾಡೋದು ವ್ಯರ್ಥ ಅನಿಸುತ್ತೆ. ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಇನ್ನೂ ನಿಂತೇ ಇದ್ದೀರಾ? ತೊಂದರೆ ಅನ್ನಿಸ್ತಿದ್ಯಾ? ಹಾಂ, ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಪಟ್ಟೆಯ ಬಿಚ್ಚುವ ಜೋ